ಇಡೀ ಗಾಂಧಾರ ನಗರ ನಿನ್ನ ಮರಣಕ್ಕಾಗಿಯೇ ಉತ್ಸುಕತೆಯಿಂದ ಕಾಯ್ತಾ ಇದೆ. ಒಂದ್ ವೇಳೆ ನಾನು ಈ ಹೋರಾಟದಲ್ಲಿ ಗೆದ್ರೆ ನೀನ್ ನನಗೆ ಒಂದು ದಿನದ ಮಟ್ಟಿಗೆ ಹೆಂಡತಿ ಆಗ್ಬೇಕು. ಶಾಬಾಷ್ ಧ್ರುವ. ಎಷ್ಟೇ ಜನ್ಮ ಎತ್ತಿದ್ರೂ ನಿನ್ನಂತ ಹೇಡಿ ಯುದ್ಧ ಗೆಲ್ಲಕ್ಕಾಗಲ್ಲ. ಇಂಥ ಹೇಡಿ ಜೊತೆ ಮದ್ವೆ ಆಗೋ ಇಚ್ಛೆ ನನಗಿಲ್ಲ. ಹಾಗೆಲ್ಲ ಹೇಳ್ಬೇಡ. ನಮ್ಮ ನಗರದ ಜನರ ಮುಂದೆ ನನ್ನ ತಲೆ ತೆಗಿಸ್ಬೇಕಾಗುತ್ತೆ. ರಾಜ ಅರುಣೇಂದ್ರ, ನಿಮ್ಮ ಮಗ ಧ್ರುವ ಹೀಗೆ ಎಲ್ಲರ ಮುಂದೆ ಅವಮಾನ ಎದುರಿಸ್ತಾ ಇರೋದಕ್ಕೆ ನೀವೇ ಕಾರಣ. ಚಿಕ್ಕ ವಯಸ್ಸಿನಿಂದ ಗಾಂಧಾರ ನಗರದ ಜನರಿಂದ ಹಿಡಿದು ಎದುರಿಗೆ ನಿಂತ ಎದುರಾಳಿಗಳವರೆಗೂ ಎಲ್ಲರೂ ಧ್ರುವನನ್ನ ಹೇಳಿ ಕೈಲಾಗದವನು ಅಂತ ಅವಮಾನ ಮಾಡ್ತಿದ್ರು. ಅಮ್ಮ, ಇವತ್ ನಾನ್ ನಿನ್ ಮಗನೇ ಅಲ್ಲ ಅಂತ ಹೇಳ್ತಿದ್ದ ಹಾಗೆ ಯಾರೋ ಇಲ್ಲದ ಆ ಸ್ಮಶಾನದಲ್ಲಿ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಉಂಗುರ ಹೊಳೆಯೋಕೆ ಪ್ರಾರಂಭ ಆಯಿತು. ಆ ಉಂಗುರವನ್ನೇ ನೋಡ್ತಾ ನಿಂತಿರುವಾಗ ಆ ಹೊಗೆಯಿಂದ ಒಬ್ಬ ವ್ಯಕ್ತಿ ಹೊರಗ್ ಬಂದ. ಆ ವ್ಯಕ್ತಿಯನ್ನ ನೋಡಿ ಧ್ರುವ ಬೆಚ್ಚಿ ಬಿದ್ಬಿಟ್ಟ. ಬಿಳಿ ಉದ್ದನೆಯ ಕೂದಲು, ಬಿಳಿ ಬಟ್ಟೆ, ಕೆಂಪು ಬಣ್ಣದ ಹೊಳೆಯುತ್ತಿರುವ ಕಣ್ಣುಗಳನ್ನ ಕಂಡು ಧ್ರುವ ನಡುತ್ತಾ ನಿಂತ. ನನ್ನ ಹತ್ರ ಬರ್ಬೇಡ. ಯಾರ್ ನೀನು? ನಾನು ಮೊದಲಿನಿಂದಲೂ ನಿನ್ನ ಉಂಗುರದಲ್ಲೇ ಇದ್ದೇನೆ. ನಿನ್ನ ಅಮ್ಮ ಯಾರು, ಅವರ ಬಗ್ಗೆ ಇರೋ ರಹಸ್ಯಗಳು ಏನೇನು ಅನ್ನೋದು ನನಗೆ ಗೊತ್ತು. ನೀನು ನಿನ್ನ ಶಕ್ತಿಗಳನ್ನ ಮರಳಿ ಪಡಿಬೇಕು ಅಂದ್ರೆ ನನ್ನ 3 ಷರತ್ತುಗಳನ್ನ ಪೂರ್ತಿ ಮಾಡಬೇಕು ಅಂತ ಹೇಳಿದ್ದನ್ನ ಕೇಳಿ ತನ್ನ ಶಕ್ತಿಗಳನ್ನ ಮರಳಿ ಪಡೆದುಕೊಳ್ಳಬೇಕು ಅಂತ ಧ್ರುವ ಆ ಷರತ್ತುಗಳನ್ನ ಒಪ್ಕೊಳ್ತಾನೆ. 2 ಷರತ್ತುಗಳನ್ನ ಒಪ್ಪಿಕೊಂಡ ಧ್ರುವ 3ನೇ ಷರತ್ತು ಏನಿರಬಹುದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದ. ಹೇಳಿ, ನಿಮ್ಮ 3ನೇ ಷರತ್ತು ಏನು ಅಂತ ಧ್ರುವ ಕೇಳಿದ ಕೂಡಲೇ ಆ ವ್ಯಕ್ತಿ ಧ್ರುವನ ತಾಯಿ ಅವನಿಗಾಗಿ ಬರೆದಿದ್ದ ಕೊನೆಯ ಪತ್ರವನ್ನ ಧ್ರುವನ ಕೈಗೆ ಕೊಡ್ತಾನೆ. ಇದೇ ನನ್ನ 3ನೇ ಷರತ್ತು ಅಂತ ಆ ವ್ಯಕ್ತಿ ಧ್ರುವನ ತಾಯಿಯ ಬಗ್ಗೆ ಇದ್ದ ಆ ರಹಸ್ಯವನ್ನ ಹೇಳಿದ ಕೂಡಲೇ ಧ್ರುವನಿಗೆ ಸಿಡಿಲು ಬಡೆದ ಹಾಗಾಯ್ತು. ಆ ವ್ಯಕ್ತಿ ಹೇಳಿದ 3ನೇ ಷರತ್ತು ಏನು? ಧ್ರುವನ ತಾಯಿಯ ಸಾವಿನ ಹಿಂದೆ ಇರುವ ರಹಸ್ಯವಾದರೂ ಏನು? ತನ್ನ ಕಳೆದುಕೊಂಡ ಶಕ್ತಿಗಳನ್ನ ಮರಳಿ ಪಡಿತಾನ ಧ್ರುವ? ತನ್ನನ್ನ ಅವಮಾನ ಮಾಡಿದವರ ಮುಂದೆ ತಾನೊಬ್ಬ ವೀರ ಯೋಧ ಅಂತ ಧ್ರುವ ಸಾಬೀತುಪಡಿಸ್ತಾನ? ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ? ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಯೋಧ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.